Hello students, welcome back to my YouTube channel. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ವಾಲ್ಟರ್ಸ್ ಮಾಡೆಲಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವೆಶ್ಚನ್ ಈ ಥರದಲ್ಲಿದೆ. ಒಮೆಗಾ ಕಂಪನಿ earns ₹5 per share and its capitalized at a rate of 10% and the rate of return on investment is 18%. According to Walters model, what should be the price per share at 25% dividend payout ratio? ಕ್ವೆಶ್ಚನ್ ಅಲ್ಲಿ dividend payout ratio ಕೊಟ್ಟಿದ್ದಾರೆ, 25% ಅನ್ನು ಕೊಟ್ಟಿದ್ದಾರೆ. ಸೊ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? EPS ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ, ₹5. Then capitalization rate ಕೊಟ್ಟಿದ್ದಾರೆ K 10%. then ಕೊಟ್ಟಿರೋಂಥ ರೇಟ್ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದಾರೆ, R ಕೊಟ್ಟಿದ್ದಾರೆ 18%. ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಡಿವಿಡೆಂಡ್ ಪೇಔಟ್ ರೇಷಿಯೋ ಕೊಟ್ಟಿದ್ದಾರೆ. ಡಿವಿಡೆಂಡನ್ನು ಯಾವಾಗಲೂ ನಾವು ಯಾವುದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಂದರೆ EPS ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅರ್ನಿಂಗ್ ಪರ್ ಶೇರ್ ₹5 ಇದೆ. 5 ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ 25% ಕೊಟ್ಟಿದ್ದಾರೆ. ಸೊ 5 ಇಂಟು 25% ಮಾಡಿದಾಗ 5 ಇಂಟು 25% ಆನ್ಸರ್ 1.25 ಬರುತ್ತೆ. ಸೊ ಡಿವಿಡೆಂಡನ್ನು ಫೈಂಡ್ ಔಟ್ ಮಾಡೋದು ಯಾವಾಗಲೂ EPS ಮೇಲೆ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಪೇಔಟ್ ರೇಷಿಯೋ ಕೊಟ್ಟಿದ್ದಾರೆ? 25% ಕೊಟ್ಟಿದ್ದಾರೆ. 25% ಇಂಟು 5 ಮಾಡಿದಾಗ D 1.25 ಬರುತ್ತೆ. ಸೊ ಇಲ್ಲೆಲ್ಲಿ ಪರ್ಸೆಂಟೇಜ್ ಇದೆ ಆ ಎಲ್ಲ ಪರ್ಸೆಂಟೇಜನ್ನು ನೋಡಿ, ನೀವು ಫಾರ್ಮುಲಾ ಅಪ್ಲೈ ಮಾಡಬೇಕಾದ್ರೆ 10%, 18% ಬರ್ಕೊಳ್ಳಿಕ್ಕಿಲ್ಲ. 10% ಇರೋದನ್ನು 0.10, 18% ಇರೋದನ್ನು 0.18 ಬರ್ಕೊಳ್ಬೇಕು. ಇದು ಹೇಗೆ ಬರುತ್ತೆ ಅಂತಂದರೆ ಡಿವೈಡೆಡ್ ಬೈ 100 ಮಾಡಿದಾಗ ಈ ಆನ್ಸರ್ ಬರುತ್ತೆ. ಸೊ ಫಾರ್ಮುಲಾ ಏನು? ಡಿವಿಡೆಂಡ್ ವಾಲ್ಟರ್ಸ್ ಮಾಡೆಲಲ್ಲಿ ಪ್ರಾಬ್ಲಮ್ ಮಾಡಬೇಕಾದ್ರೆ ಫಾರ್ಮುಲಾ ಏನು ಅಂತಂದರೆ P = D ಪ್ಲಸ್ R into E minus D divided by K whole divided by K. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನೀವು ಪ್ರೈಸ್ ಪರ್ ಶೇರನ್ನು ಫೈಂಡ್ ಔಟ್ ಮಾಡ್ಬೋದು. ಡಿ ಈಗಷ್ಟೇ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. D 1.25 ಪ್ಲಸ್ ಆರ್ ಮೀನ್ಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ರೇಟ್ ಆಫ್ ರಿಟರ್ನ್ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 0.18, 18% ಕೊಟ್ಟಿದ್ದಾರೆ, 0.18 ಆಗುತ್ತೆ. ಈ ಮೀನ್ಸ್ EPS ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಅರ್ನಿಂಗ್ ಪರ್ ಶೇರ್ ಇಸ್ ₹5 ಅಂತ ಕೊಟ್ಟಿದ್ದಾರೆ. ಮೈನಸ್ ಡಿವಿಡೆಂಡ್ ಇಲ್ಲಿರೋ ಡಿ ಸೇಮ್ 1.25 ಡಿವೈಡೆಡ್ ಬೈ ಕೆ ಮೀನ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ 0.10 ಹೋಲ್ ಡಿವೈಡೆಡ್ ಬೈ ಅಗೇನ್ K ಕಾಸ್ಟ್ ಆಫ್ ಕ್ಯಾಪಿಟಲ್ 0.10. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಬರುವಂಥ ಆನ್ಸರೇ ಪ್ರೈಸ್ ಪರ್ ಶೇರ್. ಸೊ ಏನು ಆನ್ಸರ್ ಬರುತ್ತೆ? ಫಸ್ಟು ಮೈನಸ್ ಮಾಡ್ಕೊಳ್ಬೇಕು ವಿತಿನ್ ಬ್ರಾಕೆಟಲ್ಲಿರೋದನ್ನು. ಇಷ್ಟನ್ನು ಒಟ್ಟಿಗೆ ಸಿಂಪ್ಲಿಫೈ ಮಾಡ್ಬೋದು. 5 minus 1.25, so the answer is 3.75 divided by 0.10, answer is 37.5 into 0.18, answer is 6.75 plus 1.25, answer is 8 divided by 0.10, the answer is 80. ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ 80 ಆನ್ಸರ್ ಬರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಫಸ್ಟು ಮೈನಸ್ ಮಾಡಬೇಕು. 5 minus 1.25, ಆನ್ಸರ್ ಈಸ್ 3.75 ಡಿವೈಡೆಡ್ ಬೈ 0.10, ಆನ್ಸರ್ ಈಸ್ 37.5 ಇಂಟು 0.18, ಆನ್ಸರ್ ಈಸ್ 6.75 ಪ್ಲಸ್ 1.25, ಆನ್ಸರ್ ಈಸ್ 8 ಡಿವೈಡೆಡ್ ಬೈ 0.10. ಸೊ ದ ಫೈನಲ್ ಆನ್ಸರ್ ಈಸ್ ₹80. ಪ್ರೈಸ್ ಪರ್ ಶೇರ್ ಎಷ್ಟು ಅಂತಂದರೆ ₹80. ಈ ಥರದ್ದು ಸಿಂಪಲ್ ಆಗಿ ಕೊಟ್ಟರೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನೇ ಏನಾದರೂ ಡಿವಿಡೆಂಡ್ ಪೇಔಟ್ ರೇಷಿಯೋ 25% KCA, KSB, KC ಅಂತ ಕೊಟ್ಟು 25%, 30%, 40% ಆ ಥರದಲ್ಲಿ ಒಂದು 2-3 ಕೇಸ್ ಕೊಟ್ಟರೆ, ಅಥವಾ ಆರ್ ಏನಾದರೂ 2 times 3 times ಕೊಟ್ಟಿದ್ದಾರೆ, ಇಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ 18%, 20% ಆ ಥರದಲ್ಲಿ ಪ್ರಾಬ್ಲಮ್ ಕೊಟ್ಟರೆ 10 ಮಾರ್ಕ್ಸಿಗೆ ಕೊಡ್ತಾರೆ. ಸೊ ಈ ಥರದಲ್ಲಿ ನೀವು ವಾಲ್ಟರ್ಸ್ ಮಾಡೆಲನ್ನು ಮಾಡಬೇಕಾಗತ್ತೆ. ಇದು 5 ಮಾರ್ಕ್ಸಿಗೆ ಕೇಳುವಂಥ ಪ್ರಾಬ್ಲಮ್. ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ಯಾರ್ಯಾರು ಪ್ರೀವಿಯಸ್ ವೀಡಿಯೋ ನೋಡಲಿಲ್ವೋ, ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ವಾಲ್ಟರ್ಸ್ ಮಾಡೆಲಲ್ಲೇ 10 ಮಾರ್ಕ್ಸ್ ಪ್ರಾಬ್ಲಮನ್ನು ಯಾವ ಥರದಲ್ಲಿ ಕೇಳ್ತಾರೆ ಅನ್ನೋದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ. ಸೊ ಇದು ಸಿಂಪಲ್ ಪ್ರಾಬ್ಲಮ್. ಈ ಥರದ ಪ್ರಾಬ್ಲಮನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಹೋಪ್ ಎಲ್ರಿಗೂ ವೀಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.